ನಂಜನಗೂಡಿನ ತಾಲೂಕು ಕಚೇರಿ ಮುಂದೆ ರೈತ ಸಂಘ ಮತ್ತು ದಲಿತ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ನಂಜನಗೂಡಿನ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮತ್ತು ಸಿಬ್ಬಂದಿಗಳು 18 ಕೋಟಿ ರೂಪಾಯಿಯ ಹಗರಣವನ್ನ ಮಾಡಿದ್ದಾರೆ ಎಂದು ರೈತ ಮುಖಂಡರು ಆರೋಪಿಸಿದರು. ರೈತರಿಗೆ ನೀಡಬೇಕಾದ ಪರಿಹಾರದಲ್ಲಿ ತಹಶೀಲ್ದಾರ್ ಮತ್ತು ಸಿಬ್ಬಂದಿಗಳು ಪಾಲುದಾರರಾಗಿದ್ದಾರೆ. ರಾಜಕೀಯ ಉದ್ದೇಶಕ್ಕಾಗಿ ನಿಜವಾದ ಫಲಾನುಭವಿಗಳನ್ನ ಪರಿಹಾರದಿಂದ ವಂಚಿಸಿ ನಕಲಿ ಫಲಾನುಭವಿಗಳಿಗೆ ಪರಿಹಾರದ ಹಣ ನೀಡಿದ್ದಾರೆ ಎಂದು ಆಕ್ರೋಶವನ್ನ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜು, ಶಿರಮಳ್ಳಿ ಸಿದ್ದಪ್ಪ ಹಾಗೂ ದಸಂಸ ಸಂಘಟನೆಯ ಜಿಲ್ಲಾ ಮುಖಂಡರಾದ ಆಲ್ಗೂಡು ಶಿವಕುಮಾರ್ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ದಲಿತ ಮುಖಂಡರು ಭಾಗಿಯಾಗಿದ್ದರು. ಸರ್ಕಾರ ಇರಲಿ ಯಾರೇ ಇರಲಿ ಅವರನ್ನ ಗೌರವಿಸ್ತೇವೆ. ಅದೇ ರೀತಿ ಏನಿ ಮುದ್ನಳ್ಳಿ ರೈತರಿದ್ದಾರೆ, ನಂಜನಗೂಡು ತಾಲೂಕು ಮುದ್ನಳ್ಳಿ 16, ಆಯ್ರಳ್ಳಿ, ಸೋಮೇಶ್ವರಪುರ, ಕೋಚರಳ್ಳಿ 1600 ಎಕರೆ ಜಮೀನನ್ನ ಫೋರ್ವರ್ಡ್ ಮಾಡಿದ್ದಾರೆ. 1600 ಎಕರೆ ಜಮೀನು ಅಲ್ಲಿ, ಇಲ್ಲಿ 468 ಎಕರೆ ಇಲ್ಲಿ. ಈಗಾಗಲೇ ನಂಜನಗೂಡು ತಾಲೂಕಿನಲ್ಲಿ ಸುಮಾರು 8,000 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಂಡು ಆ ಭಾಗದ ರೈತರನ್ನ ಬೀದಿ ಪಾಲಾಗಿ ಮಾಡಿದ್ದಾರೆ. ಏನು ಈ ಕಾನೂನಿದೆ, ಕಾನೂನು ಪ್ರಕಾರ ಅವ್ರ ಕೆಲಸ ಕೊಡಬೇಕು ಅಂತ ಹೇಳಿದ್ರು ಕೂಡ ಇವತ್ತು ನಾವು ಜಮೀನು ಕಳ್ಕೊಂಡು ರೈತರ ಮಕ್ಕಳು ನಮಗೆ ಕೆಲಸ ಕೊಡ್ರಪ್ಪ ಅಂತ ಹೇಳಿ ನಾವು ಭಿಕ್ಷೆ ಬೇಡುವಂತ ಸ್ಥಿತಿಗೆ ಇವತ್ತು ಸರ್ಕಾರಗಳು, ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇದಕ್ಕೆಲ್ಲ ಉತ್ತರ ನಾವುಗಳು ಒಗ್ಗಟ್ಟಾಗ್ಬೇಕು. ರಾಜಕೀಯದಲ್ಲಿ ನೀವು ಎಲ್ರಿಗೂ ಓಟ್ ಹಾಕಿದ್ದೀರಿ, ಓಟ್ ಹಾಕೋದು ಹಕ್ಕು ನಿಮ್ಗೆ. ಏನು ಪ್ರಜಾಪ್ರಭುತ್ವ 5 ವರ್ಷಕ್ಕೆ ಯಾಕೆ ಸೆಲೆಕ್ಷನ್ ಮಾಡ್ತೀವಿ? ಯಾವ ಸರ್ಕಾರ, ಯಾವ ಪ್ರತಿನಿಧಿ ನಮ್ಮ ಪರವಾಗಿ ಇರ್ತಾನೆ ಅವನ್ನ ಆಯ್ಕೆ ಮಾಡ್ತೀವಿ, ನಮ್ಮ ವಿರುದ್ಧವಾಗಿರೋರ್ನ ಸೋಲಿಸ್ತೀವಿ. ಇದು ಪ್ರಜಾಪ್ರಭುತ್ವ. ಇಲ್ಲಿ ನಮ್ಗೆ ಸರ್ಕಾರಗಳು ಮುಖ್ಯ ಇಲ್ಲ, ವ್ಯಕ್ತಿ ಮುಖ್ಯ ಇಲ್ಲ. ಇಡೀ ಜೀವಮಾನವಾಗಿ ನಾವು ರೈತರು ತಲತಲಾಂತರಿಂದ ಮಾಡ್ಕೊಂಡ್ ಬಂದಿರ್ತಕ್ಕಂಥ ವ್ಯವಸಾಯ ಜಮೀನನ್ನ ಕಾನೂನು ಬಾಹಿರವಾಗಿ ಸ್ವಾಧೀನಪಡಿಸ್ಕೊಂಡು ಕೇಳಿದ ರೈತರಿಗೆ ಬೀದಿ ಪಾಲು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ನಾವು ಹೋರಾಟವನ್ನ ಮಾಡಬೇಕಾಗಿದೆ.